ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಅಭಿನಂದನೆಗಳು. ಧನುರಾಶಿಯವರೇ, ನನ್ನ ಪ್ರೀತಿಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ಮಾತಾರಾಣಿಯ ಕೃಪೆಯಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3:59 ನಂತರ ನ್ಯಾಯದ ದೇವತೆ ಭಗವಾನ್ ಶನಿದೇವ ಅವರು ಒಂದು ವಿಶಿಷ್ಟ ಆಟ ಪ್ರಾರಂಭವಾಗುತ್ತದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ನೀವು ಸರಿಯಾಗಿ ಕೇಳಿದ್ದೀರಿ. ಭಗವಾನ್ ಶನಿದೇವ ಅವರು ಬಹಳ ದೊಡ್ಡ ಪವಾಡ ನಿಮ್ಮ ಜೀವನದಲ್ಲಿ ಆಗಲಿದೆ. ನಾಳೆ ಮಧ್ಯಾಹ್ನ 3:59 ನಂತರ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ ಏನೆಂದರೆ, ನಾಳೆ ಮಧ್ಯಾಹ್ನ 3:59 ನಂತರ ನಿಮ್ಮನ್ನು ಹಣದ ರಾಜ ಗಾದಿಯ ಮೇಲೆ ಕೂರಿಸುತ್ತಾನೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗಾಗಿ ಒಂದು ಅಂತಹ ಖುಷಿ ವಿಷಯ ತಂದಿದ್ದೇವೆ. ಅದನ್ನು ತಿಳಿದು ನಿಮಗೆ ಏನಾದರೂ ಮಾಡುವ ಇಚ್ಛೆ ಜಾಗೃತವಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ನಾಳೆ ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನದಲ್ಲಿ ಒಂದು ಜಬರ್ದಸ್ತ್ ಬದಲಾವಣೆ ತರಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇವೆ. ನಾಳೆ ಮಧ್ಯಾಹ್ನ 3:59 ನಂತರ ನಿಮ್ಮೆಲ್ಲರ ಜೀವನ ಕಾಲದಲ್ಲಿ ಒಂದು ಅಂತಹ ರಾಜಯೋಗ, ಅಂತಹ ಧನಯೋಗ ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ಳುತ್ತಿದೆ. ಅಂದರೆ ಸ್ನೇಹಿತರೆ, ಎಷ್ಟು ಹಣ ಬರುತ್ತದೆ ಎಂದರೆ ಹಣದಲ್ಲಿ ನೀವು ಮುಳುಗಿ ಹೋಗುವಿರಿ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಹಣದಲ್ಲಿ ಶ್ರೀಮಂತರಾಗುವ ಸಮಯ ಬಂದಿದೆ. ಪೂರ್ತಿ ರೂಪಾಯಿ ಲಕ್ಷಗಟ್ಟಲೆ ಹಣ ಸಿಗಲಿದೆ. ಸ್ನೇಹಿತರೆ, ನೀವು ಧನವಂತರಾಗುವಿರಿ. ಹೌದು ಸ್ನೇಹಿತರೆ, ಆದರೆ ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ ಏನೆಂದರೆ, ಈ ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಿದವನೇ ಇದರ ಲಾಭ ಪಡೆಯಲು ಸಾಧ್ಯ. ಯಾರು ಅಲಕ್ಷ್ಯ ಮಾಡುತ್ತಾನೋ, ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುತ್ತಾನೋ ಮತ್ತು ಸುಳ್ಳು ಎಂದು ತಿಳಿಯುವ ತಪ್ಪು ಮಾಡುತ್ತಾನೋ, ಅವನು ಹೀಗೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತಾ ಉಳಿಯುತ್ತಾನೆ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ನೀವು ಶುರುವಿನಿಂದ ಕೊನೆಯವರೆಗೂ ನೋಡಬೇಕು. ಏಕೆಂದರೆ ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3:59 ನಂತರ ಇದ್ದಕ್ಕಿದ್ದಂತೆ ನಿಮ್ಮ ಅದೃಷ್ಟ ಹೊಳೆಯಲಿದೆ. ಹೌದು ಸ್ನೇಹಿತರೆ, ಮತ್ತು ನಿಮಗೆ ತುಂಬ ಹಣ, ರೂಪಾಯಿ, ಧನ ಮತ್ತು ಗೌರವ ಸಿಗಲಿದೆ. ಮಾಹಿತಿಗಾಗಿ ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ ಏನೆಂದರೆ, ಇಂದು ರಾತ್ರಿ 9 ನಂತರ ನಿಮ್ಮ ಅದೃಷ್ಟದ ಕುದುರೆ ವೇಗವಾಗಿ ಓಡಲಿದೆ. ಹೌದು, ಹೇಳುತ್ತಾರಲ್ಲ, ಅದೃಷ್ಟ ಮೆಚ್ಚಿದರೆ ಕತ್ತೆಯು ಪೈಲ್ವಾನ್ ಆಗುತ್ತದೆ. ಯಾವ ಮನುಷ್ಯನಿಗೆ ಅದೃಷ್ಟದ ಜೊತೆ ಸಿಗಲು ಪ್ರಾರಂಭವಾಗುತ್ತದೆಯೋ ಆ ಮನುಷ್ಯನನ್ನು ಜೀವನದಲ್ಲಿ ಮುಂದೆ ಹೋಗುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಭಗವಾನ್ ಶ್ರೀ ಹರಿವಿಷ್ಣು ಅವರ ನ್ಯಾಯದ ದೇವತೆ ಭಗವಾನ್ ಶನಿದೇವ ಅವರ ಆಶೀರ್ವಾದದಿಂದ ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಬಹಳ ಪರಿಶ್ರಮ ಪಟ್ಟಿರಬಹುದು. ಬಹಳ ದಿನಗಳ ನಂತರ ನಿಮ್ಮ ನಸೀಬ್ ಬಾಗಿಲು ತೆರೆದಿದೆ. ಆದರೆ ಈಗ ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರುತ್ತೀರಿ ಮತ್ತು ಖುಷಿಯಿಂದ ತುಂಬಿದ ಜೀವನವನ್ನು ನಡೆಸುತ್ತೀರಿ. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ಹೊಟ್ಟೆ ಕಿಚ್ಚು ಪಡುತ್ತಲೇ ಇರುತ್ತಾರೆ ಮತ್ತು ಅದರಿಂದ ಸ್ನೇಹಿತರೆ, ಯಾರು ಎಷ್ಟು ಹೊಟ್ಟೆ ಕಿಚ್ಚು ಪಡುತ್ತಾರೋ ಹೊಟ್ಟೆ ಕಿಚ್ಚು ಪಡಲಿ. ಏಕೆಂದರೆ ಸ್ನೇಹಿತರೆ, ನೀವು ಗುಲಾಬಿಯಂತೆ ಅರಳಲಿದ್ದೀರಿ. ಹೌದು, ಅವರ ಕೆಲಸವೇ ಹೊಟ್ಟೆ ಕಿಚ್ಚು ಪಡುವುದು. ಆದ್ದರಿಂದ ಹೊಟ್ಟೆ ಕಿಚ್ಚು ಪಡಲಿ. ನಿಮ್ಮ ಕೆಲಸ ಗುಲಾಬಿಯಂತೆ ಅರಳುವುದು. ಈಗ ನೀವು ನಿಮ್ಮ ಜೀವನದಲ್ಲಿ ದಿನ ದುಪ್ಪಟ್ಟು, ರಾತ್ರಿ 4 ಪಟ್ಟು ಪ್ರಗತಿ ಮಾಡಲಿದ್ದೀರಿ ಮತ್ತು ಎಲ್ಲರೂ ಬೆಂಕಿಯಿಲ್ಲದೆ ಇದ್ದಲಿಯಂತೆ ಸುಡುತ್ತಾರೆ. ಹೌದು ಸ್ನೇಹಿತರೆ, ಏಕೆಂದರೆ ನಾಳೆ ಮಧ್ಯಾಹ್ನ 3:59 ನಂತರ ನೀವು ಹಣ ಎಣಿಸಿ ಸುಸ್ತಾಗುವಿರಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹ ಗೋಚಾರದಿಂದ ನಿಮಗೆ ಬಹಳಷ್ಟು ಧನ ಮತ್ತು ಗೌರವ ಸಿಗಲಿದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಧನ ದೌಲತ್ತು ಮಳೆಯಾಗಲಿದೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಸರಿಯಾಗಿ ಕೇಳಿದ್ದೀರಿ ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಂಡು ವಿಡಿಯೋ ನೋಡಿ. ನಿಮ್ಮ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಆಗಲೇ ಹೋಗಿ ನೀವು ನಿಮ್ಮ ಅದೃಷ್ಟವನ್ನು, ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಏಕೆಂದರೆ ಎಲ್ಲಿ ನಮಗೆ ಶುಭ ಸಂಕೇತ ಸಿಗಲು ಪ್ರಾರಂಭವಾಗುತ್ತದೆಯೋ ಅಲ್ಲಿ ನಮಗೆ ಕೆಲವು ಅಶುಭ ಸಂಕೇತಗಳು ಕೂಡ ಸಿಗುತ್ತವೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇದರ ಲಾಭ ಪಡೆಯಬೇಕು. ವಿಷಯ ನಿಮಗೆ ಅರ್ಥ ಮಾಡಿಕೊಳ್ಳುತ್ತಿದ್ದರೆ, ನನ್ನ ಮಾತುಗಳನ್ನು ನೀವು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಹಾಗೆ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಸಮಯದಲ್ಲಿ ವಿಡಿಯೋ ನೋಡುತ್ತಿರುವ ಎಲ್ಲರ ಜೀವನದಲ್ಲಿ ಬದಲಾವಣೆ ಆಗಲಿದೆ. ಆದ್ದರಿಂದ ನೀವು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಾಳೆ ರಾತ್ರಿ 9 ಗಂಟೆಯ ನಂತರ ನಿಮ್ಮ ಮೇಲೆ ಈಶ್ವರನ ಕೃಪೆ ಸುರಿಯಲಿದೆ. ಇದರಿಂದ ಇಂದು ನಿಮಗೆ ಧನಲಾಭವಾಗುತ್ತದೆ. ಹೌದು ನೋಡಿ ಸ್ನೇಹಿತರೆ, ಈಶ್ವರ ಹೇಳುತ್ತಾನೆ,
ದುರ್ಬಲ ಜನರು ಸೇಡು ತೀರಿಸಿಕೊಳ್ಳುತ್ತಾರೆ, ಶಕ್ತಿಶಾಲಿ ಜನರು ಕ್ಷಮಿಸಿ ಬಿಡುತ್ತಾರೆ ಮತ್ತು ಬುದ್ಧಿವಂತ ಜನರು ನಿರ್ಲಕ್ಷ್ಯ ಮಾಡಿಬಿಡುತ್ತಾರೆ. ಅದೇ ರೀತಿ ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಕೆಲವು ನಕಾರಾತ್ಮಕ ವಿಷಯಗಳು ಅಥವಾ ಕೆಲವು ತಪ್ಪು ವಿಷಯ ನಿಮ್ಮ ದಾರಿಗೆ ಬಂದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಬೇಕು. ಹೌದು ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕಾದರೆ ಮತ್ತು ಯಾರೊಂದಿಗಾದರೂ ತೊಡಗಿಕೊಂಡಿದ್ದರೆ ಮತ್ತು ಇದ್ದಲ್ಲೇ ಉಳಿಯುವಿರಿ. ಏಕೆಂದರೆ ಸ್ನೇಹಿತರೆ, ಕೆಲವು ಅಂತಹ ನಕಾರಾತ್ಮಕ ಜನರು ಈ ಜಗತ್ತಿನಲ್ಲಿ ಇದ್ದಾರೆ. ಅವರು ನಿಮ್ಮನ್ನು ತಡೆಯಲು ಅವರ ಜೀವನ ಹಾಳಾದರೂ ಸರಿ, ಅವರ ಜೀವನ ನಾಶವಾದರೂ ಸರಿ, ಆದರೆ ಅವರು ಎಂದಿಗೂ ನೀವು ಮುಂದೆ ಹೋಗುವುದನ್ನು ಬಯಸುವುದಿಲ್ಲ. ಆದ್ದರಿಂದ ಇಂತಹ ಜನರಿಂದ ಈಗಲೇ ನೀವು ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಜೀವನದಲ್ಲಿ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ, ಆದರೆ ನಾವು ಅವುಗಳಿಗೆ ಹೆದರಬಾರದು. ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುತ್ತಲೇ ಇರುತ್ತವೆ, ಆದರೆ ನಾವು ನಮ್ಮ ಪರೀಕ್ಷೆ ತೆಗೆದುಕೊಳ್ಳಲು ಬರುತ್ತೇವೆ. ಅವು ನಮ್ಮ ಧೈರ್ಯವನ್ನು ಇನ್ನಷ್ಟು ಬಲಗೊಳಿಸಲು ಬರುತ್ತವೆ. ಯಾವುದೇ ಕೆಲಸದಲ್ಲಿ ನೀವು ಮತ್ತೆ ಮತ್ತೆ ವಿಫಲರಾಗಲು ಪ್ರಾರಂಭಿಸಿದರೆ, ಮತ್ತೆ ಮತ್ತೆ ಸೋಲನ್ನು ಅನುಭವಿಸಿದರೆ, ನನ್ನ ಪ್ರೀತಿಯ ಮಿತ್ರರೇ, ಅರ್ಥ ಮಾಡಿಕೊಳ್ಳಿ, ಅದರಿಂದಲೇ ನಿಮ್ಮ ಅದೃಷ್ಟ ಹೊಳೆಯಲಿದೆ, ಅದರಲ್ಲಿ ನಿಮ್ಮ ಜೀವನ ಬದಲಾಗಲಿದೆ. ಹೌದು, ಏಕೆಂದರೆ ಅದು ಸಮಯ ನಿಮಗಾಗಿ ಪರೀಕ್ಷೆಗಳಿಗೆ ಒಳಗಾಗುತ್ತಿರುತ್ತದೆ. ವಿಷಯ ಅರ್ಥವಾಗುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಬರೆಯಿರಿ ಸ್ನೇಹಿತರೆ. ಇದರ ಜೊತೆಗೆ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಮುಂದಿನ ಮಾಹಿತಿಗಳು ನಿಮಗಾಗಿ ಇನ್ನೂ ವಿಶೇಷ ಮತ್ತು ಮಹತ್ವಪೂರ್ಣವಾಗಿರಲಿವೆ, ಏಕೆಂದರೆ ನಾವು ಗ್ರಹ ಗೋಚಾರದ ಆಧಾರದ ಮೇಲೆ ಹೇಳುತ್ತಿದ್ದೇವೆ ಮತ್ತು ಈ ಸಮಯದಲ್ಲಿ ನಿಮ್ಮ ಕುಂಡಲಿಯ ಎಲ್ಲ ಗ್ರಹ ಗೋಚಾರ ಬದಲಾವಣೆಯ ಸ್ಥಿತಿಯಲ್ಲಿವೆ. ಹೌದು, ನಾಳೆ ಮಧ್ಯಾಹ್ನ 3:59 ನಂತರ ಓದು ಬರಹದ ವಿಷಯದಲ್ಲಿ ಸಮಯ ಬಹಳ ಒಳ್ಳೆಯದಾಗಿರಲಿದೆ. ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರ ಬಗ್ಗೆ ಸ್ವಲ್ಪ ಗಮನ ಕೊಡುವ ಅವಶ್ಯಕತೆ ಇದೆ. ನೋಡಿ ಸ್ನೇಹಿತರೆ, ಹೇಳುತ್ತಾರಲ್ಲ, ಹೇಗಿದ್ದರೂ ಸಂಘವೋ ಹಾಗಿರುವ ರಂಗ. ಈ ಕತೆ ನೀವೆಲ್ಲರೂ ಕೇಳಿರಬಹುದು. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಆ ಸಂಘದ ಜೊತೆ ಇರಬಾರದು. ಯಾರ ವ್ಯಕ್ತಿತ್ವದಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರ ಜೊತೆ ಇರಿ. ಹೌದು ಸ್ನೇಹಿತರೆ, ಅವರ ಜೊತೆ ಇರಿ. ಯಾರ ವ್ಯಕ್ತಿತ್ವದಲ್ಲಿ ಕೆಟ್ಟದಾಗಿರುತ್ತದೆಯೋ, ಅಸೂಯೆ ಪಡುತ್ತಾರೋ ಅವರ ಸಹವಾಸವನ್ನು ಮಾಡಬಾರದು. ಆದರೆ ಅವರ ಜೊತೆ ಖಂಡಿತ ಇರಬೇಡಿ. ಯಾರ ಉದ್ದೇಶ ಕೆಟ್ಟದಾಗಿದೆಯೋ, ಏಕೆಂದರೆ ಸ್ನೇಹಿತರೆ, ಯಾರ ಕೆಟ್ಟ ಸಮಯ ನಡೆಯುತ್ತಿರುತ್ತದೆಯೋ ಅವರ ಒಳ್ಳೆಯ ಸಮಯ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಬರುತ್ತದೆ. ಆದರೆ ಯಾರ ಉದ್ದೇಶ ಕೆಟ್ಟದಾಗಿರುತ್ತದೆಯೋ ಅವರ ಜೀವನದಲ್ಲಿ ಎಂದಿಗೂ ಒಳ್ಳೆಯ ಸಮಯ ಬರಲು ಸಾಧ್ಯವಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3:59 ನಂತರ ಒಂದು ವೇಳೆ ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಹೊರಟಿದ್ದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಅವುಗಳಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಹೌದು, ಒಂದು ರೀತಿಯಲ್ಲಿ ಹೇಳಬಹುದು, ನಿಮ್ಮ ಅದೃಷ್ಟ ಅದರಲ್ಲಿ 85%ನಷ್ಟು ಬೆಂಬಲ ಕೊಡಬಹುದು. ಏಕೆಂದರೆ ನಾಳೆ ಮಧ್ಯಾಹ್ನ 3:59 ನಂತರ ಹಲವು ರಾಜಯೋಗ ಮತ್ತು ಧನಯೋಗ, ಹಲವು ಅವಕಾಶಗಳು ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ಳುತ್ತಿವೆ. ಈಗ ನಿಮಗೆ ಪೂರ್ತಿ ಲಾಭ ಸಿಗುತ್ತಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳಿದ್ದೀರಿ. ಇಂದಿನ ದಿನ ನಿಮಗೆ ಬಹಳ ದೊಡ್ಡ ಅದೃಷ್ಟವನ್ನು ತರಲಿದೆ. ನಿಮ್ಮ ಮಾಹಿತಿಗಾಗಿ ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ, ಕೋಟಿಗಳ ಆಸ್ತಿ ಕೈ ಸೇರಲಿದೆ. ಹೌದು ಸ್ನೇಹಿತರೆ, ಮತ್ತು ಇಷ್ಟು ದೊಡ್ಡ ಮೊತ್ತವನ್ನು ಪಡೆದು ನೀವು ಖುಷಿಯಿಂದ ಇರುತ್ತೀರಿ, ನಾಚಲು ಶುರು ಮಾಡುತ್ತೀರಿ. ಹೌದು, ಮಾಹಿತಿಗಾಗಿ ನಾವು ನಿಮಗೆಲ್ಲರಿಗೂ ಹೇಳುತ್ತಿದ್ದೇವೆ, ದೇವರ ದೇವ ಭಗವಾನ್ ಮಹಾದೇವ ಅವರ ಆಶೀರ್ವಾದದಿಂದ, ನ್ಯಾಯದ ದೇವತೆ ಭಗವಾನ್ ಶನಿದೇವ ಅವರ ಆಶೀರ್ವಾದ ಮತ್ತು ಕೃಪೆಯಿಂದ, ನಮ್ಮ ಭಗವಾನ್ ಶ್ರೀಹರಿ ವಿಷ್ಣು ಅವರ ಆಶೀರ್ವಾದದಿಂದ ನಾಳೆ ಮಧ್ಯಾಹ್ನ 3:59 ನಂತರ ಇಷ್ಟು ದೊಡ್ಡ ಚಮತ್ಕಾರ ಆಗಲಿದೆ. ನೀವು ಕನಸಿನಲ್ಲಿಯೂ ಯೋಚನೆ ಕೂಡ ಮಾಡಿರುವುದಿಲ್ಲ. ಹೌದು ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3:59 ನಂತರ ನಿಮ್ಮ ಇಡೀ ಅದೃಷ್ಟವೇ ಬದಲಾಗುತ್ತದೆ. ಹೌದು, ನೀವು ಇಂದಿನವರೆಗೂ ಈ ರೀತಿಯ ಶುಭ ಸಂಕೇತ ನೋಡಿಯೇ ಇಲ್ಲ, ಮತ್ತು ನೋಡಿದ್ದರೂ ಅದಕ್ಕಿಂತಲೂ ಭಯಾನಕ ಸಂಕೇತ ಈಗ ಆಗಲಿದೆ. ಯಾರು ತಮ್ಮ ಜೀವನದಲ್ಲಿ ತೊಂದರೆಗೊಳಗಾಗಿದ್ದೀರೋ, ಯಾರಿಗೆ ಅನಿಸುತ್ತದೆ ಈಗ ನಮಗೆ ನಮ್ಮ ಅದೃಷ್ಟದ ಬೆಂಬಲ ಸಿಗುತ್ತಿಲ್ಲ, ಅದೃಷ್ಟ ನಮಗೆ ಬೆಂಬಲ ಕೊಡುತ್ತಿಲ್ಲ, ಹಾಗಾದರೆ ಹೇಳಿ, ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ಹೌದು, ಎಲ್ಲವೂ ತಿಳಿಯುತ್ತದೆ. ನಿಮ್ಮ ಅದೃಷ್ಟ, ನಿಮ್ಮ ಗೌರವ ನಿಮಗೆ ಏನು ಕೊಡಲಿದೆ ಎಂದು. ಹೌದು ಸ್ನೇಹಿತರೆ, ನೀವು ಬಹಳ ದಿನಗಳಿಂದ ಯಾವ ವಸ್ತುವಿಗಾಗಿ ನಿರೀಕ್ಷೆ ಇಟ್ಟುಕೊಂಡಿದ್ದೀರೋ, ಯಾವ ವಸ್ತುವಿನ ಬಗ್ಗೆ ನೀವು ಹಗಲು ರಾತ್ರಿ ಒಂದು ಮಾಡಿ ಶ್ರಮಪಟ್ಟಿದ್ದೀರೋ, ಆ ವಸ್ತು ನಾಳೆ ಸಂಜೆ 3:59 ನಂತರ, ಅಂದರೆ ಸುಮಾರು 4 ಗಂಟೆಯ ನಂತರ ನಿಮ್ಮ ಕೈ ಸೇರಲಿದೆ. ಹೌದು ಸ್ನೇಹಿತರೆ, ದೇವರ ದೇವ ಭಗವಾನ್ ಮಹಾದೇವ ಕೊಡಲಿದ್ದಾರೆ. ನಾಚಲು ಸಿದ್ಧರಾಗಿ. ಏಕೆಂದರೆ ಸ್ನೇಹಿತರೆ, ಖುಷಿಯಿಂದ ಇರುವುದು ಅಂದರೆ ಹೀಗೆ. ಈಗ ನೀವು ನಾಚಲೇಬೇಕು. ಸ್ನೇಹಿತರೆ, ವಿಡಿಯೋ ಸಂಪೂರ್ಣವಾಗಿ ಗ್ರಹ ಗೋಚಾರದ ಮೇಲೆ ಆಧಾರಿತವಾಗಿದೆ. ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲವೂ ವಿಸ್ತಾರವಾಗಿ ಅರ್ಥವಾಗುತ್ತದೆ. ವಿಡಿಯೋದಲ್ಲಿ ನಾವು
ನಿಮಗೆ ಹೇಳಲು ಬಯಸುತ್ತೇವೆ. ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ. ಹಾಗಾದರೆ ನಡೆಯಿರಿ, ವಿಡಿಯೋದಲ್ಲಿ ಮುಂದೆ ಹೋಗೋಣ ಮತ್ತು ಎಲ್ಲವೂ ವಿಸ್ತಾರವಾಗಿ ತಿಳಿಯೋಣ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇಂದು ದಿನ ನಿಮ್ಮ ಸಂಬಂಧಗಳಲ್ಲಿ ಸಿಹಿ ತುಂಬುವ ಸಮಯ ಇರುತ್ತದೆ. ಹೌದು, ಜೀವನ ಸಂಗಾತಿಯು ಜೊತೆ ನಿಮ್ಮ ಹೊಂದಾಣಿಕೆ ಎಷ್ಟು ಅದ್ಭುತವಾಗಿರುತ್ತದೆ ಎಂದರೆ ಚಿಕ್ಕಪುಟ್ಟ ಮಾತುಗಳು ಖುಷಿ ಕೊಡುತ್ತವೆ. ಮನೆಯ ವಾತಾವರಣ ಪ್ರೀತಿ ಮತ್ತು ಗೌರವದಿಂದ ತುಂಬಿರುತ್ತದೆ. ಸಮಾಜ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಛಲ ಬಲವಾಗುತ್ತದೆ ಮತ್ತು ಜನರು ನಿಮ್ಮ ಮಾತುಗಳಿಗೆ ಮಹತ್ವ ಕೊಡುತ್ತಾರೆ. ಮಕ್ಕಳ ಯಾವುದೇ ಚಿಕ್ಕಪುಟ್ಟ ಇಚ್ಛೆ ಪೂರೈಸಿ ನಿಮ್ಮ ಮುಖದ ಮೇಲೆ ನಗು ತರಬಹುದು. ಬರೀ ಗಮನ ಮತ್ತು ನೀವು ಈ ವಿಷಯ ಇಟ್ಟುಕೊಳ್ಳಬೇಕು, ಏನೆಂದರೆ ಕುಟುಂಬದಲ್ಲಿ ಯಾವುದೇ ಮಾತು ಮನಸ್ಸಿಗೆ ನೋವಾದರೆ ಅದನ್ನು ಬೆಳೆಸುವ ಬದಲು ತಿಳುವಳಿಕೆಯಿಂದ ತಿಳಿಸುವುದು ನಿಮಗೆ ಒಳ್ಳೆಯದಾಗಿರುತ್ತದೆ. ಏಕೆಂದರೆ ಇಂದು ಸಂಬಂಧಗಳನ್ನು ಉಳಿಸುವುದೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ ನಿಮ್ಮ ಮನಸ್ಸು ಇತರರಿಗೆ ಸಹಾಯ ಮಾಡಲು ಮತ್ತು ಧರ್ಮ ಕಾರ್ಯದಲ್ಲಿ ತೊಡಗಿಸಬಹುದು. ಯಾವುದೇ ಅಗತ್ಯವಿರುವವರ ಮುಖದ ಮೇಲೆ ನಗು ತಂದು ನಿಮಗೆ ಒಳಗಿನಿಂದ ನೆಮ್ಮದಿ ಸಿಗುತ್ತದೆ. ಹೌದು, ಆದರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯ ಮನಸ್ಸನ್ನು ಸ್ವಲ್ಪ ಕಿರಿಕಿರಿ ಮಾಡಬಹುದು. ಆದರೆ ಸ್ನೇಹಿತರೆ, ಈಗ ನೀವು ತೊಂದರೆಗೊಳಗಾಗಬೇಕಾಗಿಲ್ಲ, ಏಕೆಂದರೆ ತೊಂದರೆ ಅದರ ಪರಿಹಾರವಲ್ಲ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡುವುದು ಈಗ ನೀವು ತೊಂದರೆಗೆ ಬೀಳಬಹುದು. ಆದ್ದರಿಂದ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಹೊಸ ಕೆಲಸ ಶುರು ಮಾಡುವ ಯೋಚನೆ ನಿಮಗೆ ಶುಭ ಸಾಬೀತು ತರಬಹುದು. ಆದರೆ ಹೂಡಿಕೆ ಮಾಡಲು ಬಯಸಿದರೆ ಈಗ ನೀವು ಯೋಚಿಸಿ ಅರ್ಥ ಮಾಡಿಕೊಂಡೇ ಹೂಡಿಕೆ ಮಾಡಿ, ನಿಮಗೆ ಒಳ್ಳೆಯದಾಗಿರುತ್ತದೆ. ವ್ಯವಸಾಯದಲ್ಲಿ ಒಳ್ಳೆಯ ವೇಗ ಇರುತ್ತದೆ ಮತ್ತು ಜೀವನ ಸಂಗಾತಿಯ ಜೊತೆ ನಿಮ್ಮನ್ನು ಪ್ರತಿ ಕಷ್ಟದಲ್ಲೂ ಬಲಶಾಲಿಯಾಗಿ ಮಾಡುತ್ತದೆ. ಹೌದು ಸ್ನೇಹಿತರೆ, ಅವರೇ ನಿಮ್ಮ ದೊಡ್ಡ ಮಿತ್ರ, ಅವರೇ ನಿಮ್ಮ ದೊಡ್ಡ ಸ್ನೇಹಿತ. ನೀವು ಅವರನ್ನು ನಂಬಬಹುದು. ನೀವು ಯಾರನ್ನು ನಂಬುತ್ತೀರೋ ಅವರೇ ನಿಮ್ಮ ದೊಡ್ಡ ಹಿತೈಷಿಯು. ಹೌದು ಸ್ನೇಹಿತರೆ, ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ಕಷ್ಟದ ಸಮಯದಲ್ಲಿ ಇತರರಿಂದ ಸಲಹೆ ತೆಗೆದುಕೊಳ್ಳುವ ಬದಲು ನೀವು ನಿಮ್ಮ ಜೀವನ ಸಂಗಾತಿಯಿಂದ ಸಲಹೆ ಪಡೆದರೆ ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈಶ್ವರನಿಗೆ ಧನ್ಯವಾದ ಹೇಳಬೇಕು ಮತ್ತು ನಿಮ್ಮ ಒಳಗಿನ ನಂಬಿಕೆಯನ್ನು ಇನ್ನೂ ಹೆಚ್ಚು ಬಲಗೊಳಿಸಬೇಕು. ಈ ಮಹಾಸ್ಫೋಟದ ಸಮಯ ಸಂಪೂರ್ಣ ಲಾಭ ಪಡೆಯಲು ಮತ್ತು ಭಗವಾನ್ ವಿಷ್ಣು, ಮಾತಾ ಲಕ್ಷ್ಮಿಯ ಜೊತೆಗೆ ಸಂಕಟ ಮೋಚನ, ಬಜರಂಗಬಲಿಯ ಅಪಾರ ಕೃಪೆ ಪಡೆಯಲು ನಿಮಗೆ ಒಂದು ಅತ್ಯಂತ ಅಚಲ ಮತ್ತು ಶಕ್ತಿಶಾಲಿ ಪರಿಹಾರವನ್ನು ಮಾಡಲೇಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದ ಉಳಿದ ಸಣ್ಣಪುಟ್ಟ ಅಡೆತಡೆಗಳು ಕೂಡ ಬುಡದಿಂದ ಮುಗಿದು ಹೋಗುತ್ತವೆ. ನೀವು ಸ್ನೇಹಿತರೆ ಏನು ಮಾಡಬೇಕು? ತುಂಬಾ ಗಮನದಿಂದ ಕೇಳಿ. ಪವಿತ್ರ ದಿನದ ಸಂಜೆಯ ಸಮಯದಲ್ಲಿ, ಅಂದರೆ ಸ್ನೇಹಿತರೆ ಸೂರ್ಯಾಸ್ತದ ತಕ್ಷಣವೇ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರ ಮುಂದೆ ಮಲ್ಲಿಗೆ ಎಣ್ಣೆಯ ಒಂದು ದೀಪವನ್ನು ಹಚ್ಚಬೇಕು. ಆ ದೀಪದಲ್ಲಿ ನೀವು 2 ಸಂಪೂರ್ಣ ಲವಂಗ ಹಾಕಬೇಕು ಮತ್ತು ಹನುಮಂತನಿಗೆ ಒಂದು ಸಿಹಿ ತಾಂಬೂಲ ಅರ್ಪಿಸಬೇಕು. ಇದರ ನಂತರ ಅಲ್ಲಿಯೇ ಕುಳಿತು ನೀವು ಕೆಂಪು ಚಂದನದ ಅಥವಾ ರುದ್ರಾಕ್ಷಿಯ ಮಾಲೆಯಿಂದ ಒಂದು ಪರಮಸಿದ್ಧಿ ಮತ್ತು ಪವಾಡದ ಮಂತ್ರವನ್ನು ಶಾಂತ ಮನಸ್ಸಿನಿಂದ ಜಪ ಮಾಡಬೇಕು. ಆ ಮಹಾಮಂತ್ರವು ಈ ರೀತಿ ಇದೆ, ಗಮನದಿಂದ ಕೇಳಿ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೌದು ಸ್ನೇಹಿತರೆ, ಗಮನದಿಂದ ಕೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮತ್ತು ಇದರ ಜೊತೆಗೆ ಸ್ನೇಹಿತರೆ ಹನುಮಂತನ ಸಂಕಟ ಮೋಚನ ಮಂತ್ರ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹೂಂ ಪಟ್ ಎಂಬ ಮಂತ್ರವನ್ನು ಜಪ ಮಾಡಬೇಕು. ನೀವು ಪೂರ್ಣ ಶ್ರದ್ಧೆ ಮತ್ತು ಸತ್ಯ ನಂಬಿಕೆಯಿಂದ ಈ ಮಂತ್ರವನ್ನು ಪರಿಹಾರವನ್ನು ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಈ ಮಂತ್ರಗಳನ್ನು ಉಚ್ಚರಿಸುತ್ತೀರಿ, ಆಗ ಸ್ನೇಹಿತರೆ ಬ್ರಹ್ಮಾಂಡದ ಎಲ್ಲ ದಿವ್ಯ ಶಕ್ತಿಗಳು ನಿಮ್ಮ ರಕ್ಷಣೆಗಾಗಿ ಗುರಾಣಿಯಂತೆ ನಿಂತಿರುತ್ತವೆ. ನಿಮ್ಮ ದೊಡ್ಡ ದೊಡ್ಡ ಸಾಲ, ಅನಾರೋಗ್ಯ ಮತ್ತು ಶತ್ರುಗಳೊಂದಿಗಿನ ಸಮಸ್ಯೆಗಳು ಕ್ಷಣದಲ್ಲಿ ಮುಗಿದು ಹೋಗುತ್ತವೆ. ಮತ್ತು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಅಖಂಡ ಧನದ ಮಳೆ ಹೀಗೆ ಸುರಿಯುತ್ತದೆ. ನಿಮ್ಮ ಮುಂದಿನ ಪೀಳಿಗೆಗಳು ಈಗ ರಾಜಯೋಗವನ್ನು ಅನುಭವಿಸುತ್ತವೆ. ವಿಧಾತನ ಈ ವಿಧಾನವು ಕಲ್ಲಿನ ಮೇಲಿನ ಗೆರೆ ಇದಾಗಿದೆ. ಇದನ್ನು ಪೂರ್ಣ ಶ್ರದ್ಧೆಯಿಂದ ಸ್ವೀಕರಿಸಿ ಮತ್ತು ಸ್ನೇಹಿತರೆ ನಿಮ್ಮ ಜೀವನವನ್ನು ಧನ್ಯಗೊಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ನಲ್ಲಿ ಭೇಟಿಯಾಗೋಣ. ನಾವು ನಿಮಗೆ ಈ ಪರಿಹಾರವನ್ನು ಹೇಳಿದ್ದೇವೆ. ಪೂರ್ಣ ವಿಶ್ವಾಸ ಮತ್ತು ನಿಷ್ಠೆಯಿಂದ ಮಾಡಿ ಮತ್ತು ನಿಮ್ಮ ಆಧುನಿಕ ಜೀವನವನ್ನು ಬದಲಾಯಿಸಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಪೂರ್ಣ ಭಕ್ತಿ ಭಾವದಿಂದ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾ ಲಕ್ಷ್ಮಿ, ಜೈ ಹರಿವಿಷ್ಣು, ಜೈ ಭೋಲೆನಾಥ, ಜೈ ಶ್ರೀರಾಮ ಎಂದು ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ. ಅಷ್ಟೇ ಅಲ್ಲದೆ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.